ಕರಾವಳಿಯಲ್ಲಿ ಸಪ್ತದುರ್ಗೆಯರು ನೆಲೆ ನಿಂತ ಕತೆ ನಿಜಕ್ಕೂ ರೋಚಕ. ತುಳುನಾಡನ್ನ ಹರಸಿ ಪೊರೆಯುವ ನವದುರ್ಗೆಯರು ಭೂಮಿಗೆ ಬಂದ ಕಾರಣವೇನು? 7 ದೇವಿಯರು ಹುಟ್ಟಿದ್ದು ಹೇಗೆ? ಚಿತ್ರಾಪುರಕ್ಕೂ ಬಪ್ಪನಾಡಿಗೂ ಏನು ಸಂಬಂಧ ಎಂಬುದನ್ನು ಹೇಳ್ತೀವಿ ಕೇಳಿ. ಹಿಂದೊಮ್ಮೆ ದಾರಿಗಾಸುರ ಎಂಬ ರಾಕ್ಷಸ ಶೋಣಿತಾಪುರವೆಂಬ ರಾಜ್ಯವನ್ನ ಆಳುತ್ತಿದ್ದನು. ಆತನು ತ್ರಿಲೋಕಕ್ಕೂ ಕಂಟಕನಾಗಿದ್ದನು. ಒಮ್ಮೆ ದೇವಲೋಕಕ್ಕೆ ದಾಳಿ ನಡೆಸಿ ಉಪಟಳ ನೀಡುತ್ತಿರುವ ಸಂದರ್ಭ ದೇವತೆಗಳು ಶ್ರೀಹರಿಯ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಶ್ರೀಹರಿ ದಾರಿಗಾಸುರನ ಸಂಹಾರಕ್ಕಾಗಿ ಸುದರ್ಶನ ಚಕ್ರ ಹಿಡಿದು ಶೋಣಿತಾಪುರಕ್ಕೆ ಬರುತ್ತಾರೆ. ಯುದ್ಧದಲ್ಲಿ ಮಹಾವಿಷ್ಣು ಸೋಲನ್ನ ಅನುಭವಿಸುತ್ತಾರೆ. ಈ ವೇಳೆ ದಾರಿಕಾಸುರ ಸುದರ್ಶನ ಚಕ್ರವನ್ನ ವಶಪಡಿಸಿಕೊಳ್ಳುತ್ತಾನೆ. ಯುದ್ಧದಲ್ಲಿ ಸೋತ ವಿಷ್ಣುದೇವರು ವೈಕುಂಠಕ್ಕೆ ಬಂದು ಕಣ್ಣೀರಿಟ್ಟ ಸಂದರ್ಭ ಶ್ರೀಹರಿಯ ಕಣ್ಣಿಂದ 7 ಹನಿ ಕಣ್ಣೀರು ಬಿದ್ದು 7 ದುರ್ಗೆಯರು ಹುಟ್ಟುತ್ತಾರೆ. ಈ ಸಪ್ತ ದುರ್ಗೆಯರಿಗೆ ದಾರಿಕಾಸುರನನ್ನ ವಧೆ ಮಾಡುವಂತೆ ವಿಷ್ಣುದೇವರು ಆಜ್ಞೆ ಮಾಡಿ ಅಭಯ ನೀಡುತ್ತಾರೆ. ಅಂತೆಯೇ 7 ದೇವಿಯರು ಅಸುರನ ವಧೆಗಾಗಿ ಶೋಣಿತಾಪುರಕ್ಕೆ ಆಗಮಿಸುವಾಗ ಘಟ್ಟಕ್ಕೆ ತಲೆ ಹಾಕಿ ಗುಳಿಗ ಮಲಗಿರುವ ಸಂದರ್ಭ ಸಪ್ತದುರ್ಗೆಯರು ಅವನನ್ನ ಎಬ್ಬಿಸಿದ ಕಾರಣ ದೇವತೆಗಳಿಗೂ ಗುಳಿಗನಿಗೂ ವಾಗ್ವಾದ ನಡೆಯುತ್ತದೆ. ಈ ವೇಳೆ ಇವರು ಮಹಾವಿಷ್ಣುವಿನ ಗಣಗಳು ಎಂದು ತಿಳಿದ ಗುಳಿಗ ಇವರ ಜೊತೆ ಸೇರಿಕೊಂಡು ಅಸುರನ ವಧೆಗೆ ಶೋಣಿತಾಪುರಕ್ಕೆ ತೆರಳುತ್ತಾರೆ. ಅಲ್ಲಿ ಉಪಾಯದಿಂದ ಆತನ ಬಳಿಯಿದ್ದ ಸುದರ್ಶನ ಚಕ್ರವನ್ನ ಪಡೆದು ಆತನನ್ನ ವಧಿಸುತ್ತಾರೆ. ಸುದರ್ಶನ ಚಕ್ರವನ್ನ ಮಹಾವಿಷ್ಣು ದೇವರಿಗೆ ಒಪ್ಪಿಸಿ ಇನ್ನು ನಮಗೇನು ಕೆಲಸ ಎಂದು ಕೇಳಿದ ದೇವತೆಗಳಿಗೆ ಪರಶುರಾಮ ಸೃಷ್ಟಿಗೆ ಹೋಗಿ 7 ದಿಕ್ಕಿನಲ್ಲಿ ನೆಲೆಯಾಗಿ ಧರ್ಮವನ್ನ ರಕ್ಷಿಸಬೇಕೆಂದು ಗುಳಿಗನು 7 ದುರ್ಗೆಯರಿಗೆ ಬಂಟನಾಗಿ ಜೊತೆಗೆ ಇರಬೇಕು ಅನ್ನುವಂತೆ ಅಭಯ ನೀಡುತ್ತಾರೆ. ಸಮುದ್ರದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ದೋಣಿಯಲ್ಲಿ ಬರುತ್ತಿದ್ದಾಗ ದುರ್ಗೆಯರು ಮೊದಲಿಗೆ ಈಗಿನ ಚಿತ್ರಾಪುರ ಜಾಗದಲ್ಲಿ ಕಿರಿ ದುರ್ಗೆಯಾಗಿದ್ದ ಜಲದುರ್ಗೆಗೆ ಇಲ್ಲಿ ನೆಲೆಸಬೇಕೆಂದು ಮನಸ್ಸಾಗಿ ಲಿಂಗ ರೂಪದಲ್ಲಿ ಕಾಡಿನಲ್ಲಿ ನೆಲೆಯಾಗುತ್ತಾರೆ. ಕಾಲಾನಂತರ ಈ ಸ್ಥಳದ ಹತ್ತಿರದಲ್ಲಿ ಪಂಚಮ ವರ್ಗದ ಸಮುದಾಯದ ಕಾಲ್ದಿ ಹಾಗೂ ಕಾಂತು ಎಂಬವರು ಬುಟ್ಟಿ ಹೆಣೆಯುವ ಕಾಯಕ ಮಾಡಿಕೊಂಡು ಇರುತ್ತಾರೆ. ಕಾಲ್ದಿ ಎಂಬ ಮಹಿಳೆ ತನ್ನ ಕಾಯಕದಲ್ಲಿ ನಿರತರಾಗಿರುವಾಗ ತನ್ನ ಕತ್ತಿ ಹರಿತವಿಲ್ಲ ಎಂದು ಲಿಂಗ ರೂಪದಲ್ಲಿದ್ದ ಕಲ್ಲಿಗೆ ಕತ್ತಿ ಹರಿತಗೊಳಿಸಲು ಕತ್ತಿಯನ್ನ ತಾಗಿಸಿದ ವೇಳೆ ಕಲ್ಲಿನಲ್ಲಿ ರಕ್ತ ಬರುವುದನ್ನು ಕಂಡ ಕಾಲ್ದಿ ಆಶ್ಚರ್ಯಚಕಿತರಾಗಿ ಮರಣ ಹೊಂದುತ್ತಾರೆ. ಮರಣವಪ್ಪುವಾಗ ಏನಿದು ವಿಚಿತ್ರ ಎಂದು ಹೇಳುತ್ತಾಳೆ. ಇದರಿಂದಲೇ ಇಲ್ಲಿಗೆ ಚಿತ್ರಾಪುರ ಹೆಸರು ಬಂದಿದೆಂದು ಒಂದರ್ಥದಲ್ಲಿ ಹೇಳಲಾಗುತ್ತದೆ. ಈ ಘಟನೆಯ ನಂತರ ಕಲ್ಲಿನಲ್ಲಿ ರಕ್ತ ಸೋರುತ್ತಲೇ ಇರುತ್ತದೆ. ಲಿಂಗವಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿರುವ ಪೇಜಾವರ ಮೂಲ ಮಠದಲ್ಲಿ ಆ ಕಾಲದಲ್ಲಿ ಮಠದ ಯತಿಗಳಾಗಿದ್ದ ವಿಜಯಧ್ವಜ ತೀರ್ಥರು ಚಾತುರ್ಮಾಸ್ಯದಲ್ಲಿದ್ದ ಸಂದರ್ಭದಲ್ಲಿ ಕನಸಿನಲ್ಲಿ ಬಂದ ಜಲದುರ್ಗೆಯು ನಾಳೆ ನೀನು ಕಡಲ ಸ್ನಾನಕ್ಕೆ ಬರುವ ಸಂದರ್ಭ ಅಲ್ಲೇ ನಾನು ಲಿಂಗ ರೂಪದಲ್ಲಿ ನೆಲೆಯಾಗಿದ್ದೇನೆಂದು ಲಿಂಗ ರೂಪದಲ್ಲಿರುವ ನನಗೆ ದೇವಸ್ಥಾನ ನಿರ್ಮಾಣ ಮಾಡಿ ನಿತ್ಯ ಪೂಜೆ ನಡೆಯಬೇಕೆಂದು ಹೇಳುತ್ತಾರೆ. ಆ ಪ್ರಕಾರ ಕಡಲ ಸ್ನಾನಕ್ಕೆ ಬರುತ್ತಿದ್ದ ಸ್ವಾಮಿಗಳು ನದಿ ದಾಟುವ ಸಂದರ್ಭ ನಾವಿಕನೊಬ್ಬ ದೋಣಿ ನಡೆಸಲು ನಿರಾಕರಿಸಿ ಸ್ವಾಮಿಗಳನ್ನ ಅಪಹಾಸ್ಯ ಮಾಡುತ್ತಾನೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದು ಸಿಟ್ಟಿನಿಂದ ಸ್ವಾಮಿಗಳು ಆತನಿಗೆ ನೀನು ಹುಳುವಾಗಿ ಹೋಗಿ ಎಂದು ಶಾಪ ನೀಡುತ್ತಾರೆ. ನಂತರ ಸ್ವಾಮಿಗಳು ತನ್ನ ಮಂತ್ರಾಕ್ಷತೆಯನ್ನ ನದಿಗೆ ಹಾಕಿದಾಗ ನದಿಯೇ ಇಬ್ಬಾಗವಾಗಿ ದಾರಿಯಾಗುತ್ತದೆ. ಇದನ್ನು ಕಂಡ ಆತ
ಪವಾಡ ಎಂದು ತಿಳಿದು ತನ್ನ ಶಾಪಕ್ಕೆ ಪರಿಹಾರ ನೀಡುವಂತೆ ಹೇಳಿದಾಗ ಶಾಪ ಹಿಂಪಡೆಯಲು ಸಾಧ್ಯವಿಲ್ಲ, ಆದರೆ ಈ ಜಾಗದಲ್ಲಿ ದೊಡ್ಡ ದುರ್ಗಾ ಕ್ಷೇತ್ರವಾಗಲಿದೆ, ನೀನು ಇಲ್ಲಿ ಹುಳುವಾಗಿ ನೆಲೆಸಿರು, ಕೃಷಿಕರು ಹುಳದ ಉಪಟಳಕ್ಕೆ ದೇವಸ್ಥಾನಕ್ಕೆ ಬಂದು ಪುರಿ ಸಮಾರಾಧನೆ ಪೂಜೆ ನೆರವೇರಿಸುವ ಸಂದರ್ಭ ನಿನಗೆ ಶಾಪ ವಿಮೋಚನೆಯಾಗಲಿದೆ ಎಂದು ಅಭಯ ನೀಡುತ್ತಾರೆ. ಹಾಗಾಗಿ ಇಲ್ಲಿ ಚಿತ್ರಾಪುರಕ್ಕೆ ಪುರಿಪು ಎನ್ನುವ ಹೆಸರು ಕೂಡ ಪಡೆದಿದೆ. ನಂತರ ವಿಜಯಧ್ವಜ ಸ್ವಾಮಿ ಕಡಲ ಸ್ನಾನ ಮುಗಿಸಿ ಕಾಡಿನಲ್ಲಿದ್ದ ರಕ್ತ ಸೋರುತ್ತಿದ್ದ ಕಲ್ಲನ್ನು ನೋಡುತ್ತಾರೆ. ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ವಿಜಯನಗರದ ವೀರ ಪ್ರತಾಪ ಹರಿರಾಯ ಅರಸನಿಗೆ ಓಲೆ ಮೂಲಕ ತಿಳಿಸುತ್ತಾರೆ. ಇದಕ್ಕೆ ಸಂತೋಷದಿಂದ ಒಪ್ಪಿದ ಚಕ್ರವರ್ತಿ ಮಂಗಳೂರಿನ ಸಾವಂತ ಅರಸ ಪುಂಡರಿ ರಾಯರಿಗೆ ತಿಳಿಸುತ್ತಾರೆ. ಇಬ್ಬರೂ ಸೇರಿ ಭವ್ಯ ದೇವಸ್ಥಾನ ನಿರ್ಮಾಣ ಮಾಡಿ ಚಿತ್ರಾಪುರ ಎಂಬ ಹೆಸರು ನೀಡುತ್ತಾರೆ. ಚಿತ್ರಾಪುರದಲ್ಲಿ ಒಂದು ದೇವಿಯು ನೆಲೆ ನಿಂತು ವಿವಿಧೆಡೆ ಬೇರೆ ದುರ್ಗೆಯರು ನೆಲೆ ನಿಂತಿದ್ದಾರೆ. ಇನ್ನು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕತೆ ಹೀಗಿದೆ. ಬಪ್ಪಾಬ್ಯಾರಿ ಎನ್ನುವಾತ ಶಾಂಭವಿ ನದಿಯ ಮೂಲಕ ದೂರದ ಸ್ಥಳಗಳಲ್ಲಿ ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಿದ್ದಾಗ ಅವರ ದೋಣಿ ಇದ್ದಕ್ಕಿದ್ದಂತೆ ನದಿಯ ಮಧ್ಯಭಾಗದಲ್ಲಿ ನಿಂತಿತು. ಏನೆಂದು ನೋಡುವಾಗ ಕಲ್ಲಿನಿಂದ ರಕ್ತ ಚಿಮ್ಮುವುದು ಗೋಚರಿಸುತ್ತದೆ. ಆಗಲೇ ದೇವಿ ಪ್ರತ್ಯಕ್ಷಳಾಗಿ ನನಗೆ ಈ ಸ್ಥಳದಲ್ಲಿ ದೇಗುಲ ನಿರ್ಮಾಣ ಆಗುವಂತೆ ಹೇಳುತ್ತಾರೆ. ಮುಲ್ಕಿ ಸಾವಂತರಾಜನ ಸಹಾಯದಿಂದ ದೇವಸ್ಥಾನವನ್ನು ನಿರ್ಮಿಸಲು ಮತ್ತು ಬೈಲಾ ಉಡುಪರ ಸಹಾಯದಿಂದ ಪೂಜೆಯನ್ನ ಮಾಡಲು ಆಜ್ಞೆಯಾಗುತ್ತದೆ. ಅದೇ ಕಾಲದಲ್ಲಿ ಜೈನ ಮತಕ್ಕೆ ಸೇರಿದ್ದ ಮೂಲ್ಕಿ ಸಾವಂತರಾಜ್ಯರು ಸಭ್ಯ ಆಡಳಿತಗಾರರಾಗಿದ್ದರು. ಬಪ್ಪಾಬ್ಯಾರಿಯಿಂದ ಘಟನೆಯನ್ನು ಕೇಳಿದ ರಾಜರು ಅನೇಕ ದಾನಿಗಳ ಕೊಡುಗೆಯಿಂದ ಒಂದು ದೇವಾಲಯವನ್ನು ನಿರ್ಮಿಸಿದರು ಮತ್ತು ಬೈಲಾ ಉಡುಪರನ್ನ ದೇವಾಲಯದ ಪ್ರಧಾನ ಅರ್ಚಕರನ್ನಾಗಿ ನೇಮಿಸಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ಸಲ್ಲುವಂತೆ ಮಾಡಿದ್ರು. ಮುಂದೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆಯಿತು. ಬಪ್ಪನಾಡು ಕ್ಷೇತ್ರದಲ್ಲಿ ಬಪ್ಪ ಎಂಬ ವ್ಯಕ್ತಿಗೆ ಸಿಕ್ಕಿದ 5 ದೇವತೆಗಳು ಬಪ್ಪನಾಡು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಹೀಗಾಗಿ ಚಿತ್ರಾಪುರಕ್ಕೂ ಬಪ್ಪನಾಡಿಗೂ ಸಂಬಂಧವಿದೆ. ಇನ್ನು ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಹೆಮ್ಮೆಯ ಸೈನಿಕರಿಗೆ ದೇವಿ ಶಕ್ತಿಗಳು ಬಲ ತುಂಬುವಂತೆ ಪ್ರಾರ್ಥಿಸಿ ಭಕ್ತ ಜನರ ಪಾದಯಾತ್ರೆಯನ್ನು ಸತತ 6 ವರ್ಷಗಳಿಂದ ಕರಾವಳಿಯ ಹೆಮ್ಮೆಯ ಸೇವಾ ಸಂಸ್ಥೆ ಮಂಜಣ್ಣ ಸೇವಾ ಬ್ರಿಗೇಡ್ ನಡೆಸುತ್ತಾ ಬಂದಿದ್ದಾರೆ. ಪರಮಪಾದದಿಂದ ಮೂಲ ಪಾದದೆಡೆಗೆ ಸುಭಿಜ್ಞ ಸಮಾಜದ ಗುರಿಯೊಂದಿಗೆ ಭಕ್ತ ಜನರ ಪಾದಯಾತ್ರೆ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಚಿತ್ರಾಪುರ ದೇವಸ್ಥಾನ ಮತ್ತು ಚಿತ್ರಾಪುರ ಮಠದ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರ ಶುಭಾಶೀರ್ವಾದದೊಂದಿಗೆ 6ನೇ ವರ್ಷದ ಭಕ್ತಿ ಧರ್ಮದ ನಡೆ ಇದೇ ಬರುವ ಡಿಸೆಂಬರ್ 22ರ ಭಾನುವಾರದಂದು ಮುಂಜಾನೆ 6 ಗಂಟೆಗೆ ಪ್ರಾರಂಭಗೊಳ್ಳಲಿದೆ. ಭಕ್ತಾಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿಕೊಂಡಿದ್ದಾರೆ.